ಸುಸ್ವಾಗತ. ಚಿತ್ರದ ಮೂಲಕ ನಿರ್ಮಾಣಕ್ಕೆ ಕೈ ಹಾಕಿರುವಂತಹ ಮುಳುಬಾಗಲ್ನ ಜನಪ್ರಿಯ MLA ಆದಂತಹ ಶ್ರೀಯುತ ನಮ್ಮ ಬೃಂದ ವಿಹಾರಿ ಚಿತ್ರದ ನಿರ್ದೇಶಕರಾದಂತಹ ತುಮಕೂರು ಸೌಂಡೇ ಇಲ್ಲ ನಿಮ್ದು. ಏನಿದು ಇಷ್ಟು ಕಡಿಮೆ ಸೌಂಡ್? ಬರ್ಲಿ ಪವರ್, ಬರ್ಲಿ ಸೌಂಡ್. ವೆಲ್ಕಮ್ ಟು ತುಮಕೂರು ಗಣೇಶ್ ಸರ್, ವೆಲ್ಕಮ್ ಟು ತುಮಕೂರು. ಈಗ ಮಂಜುನಾಥ್ ಸರ್ ಅವರು ಇವರ ಇರುವಿಕೆಯಲ್ಲಿ ಈ ಹಾಡಿನ ಒಂದು ಲಾಂಚ್ ಆಗ್ತಾ ಇದೆ. ಸರ್ ನಮಸ್ಕಾರ. ಪ್ರೀತಿ ಎಲ್ಲ ನನ್ನ ತುಮಕೂರಿನ ಬಂಧುಗಳಿಗೆ, ಇಷ್ಟು ಅದ್ದೂರಿಯಾಗಿ ಭೀಮೋತ್ಸವ ಮಾಡಿದಂಥ ಕನಸನ್ನು ಊಹಿಸಿರ್ಲಿಲ್ಲ. ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಹುಶಃ ನಮ್ಮ ಋಣ ಸಂಬಂಧ ಇಲ್ಲಿತ್ತು ಅನ್ಕೊತೀನಿ. ಈ 2ನೇ ಸಾಂಗ್ ಬಿಡುಗಡೆ ಮಾಡಲಿಕ್ಕೆ ಆ ಭೂಮಿ ನಮ್ಮನ್ನು ಕರ್ಕೊಂಡ್ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂಡದ ಮೇಲೆ ಇರಲಿ. ಈಗ ತಾನೇ ಅಂಬೆಗಾಲ ಹಾಕಿ ಚಿತ್ರತಂಡಕ್ಕೆ ಬಂದಿದ್ದೀನಿ. ಇದು ನನ್ನ 4ನೇ ಚಿತ್ರ. ಮುಂದೆ ಒಳ್ಳೆ ಚಿತ್ರ ಕೊಡಲಿಕ್ಕೆ ನಿಮ್ಮಂತರ ಆಶೀರ್ವಾದ ಕನ್ನಡ ಜನ ಬೇಕು ಅಂತ ಕೇಳ್ತಾ, ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಾಂಗ್ ಬಿಡುಗಡೆ ಆಗಿಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್, ನಾನು ಎಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಹೊಸದಾಗಿ ಪ್ರೊಡ್ಯೂಸರ್ಸ್ ಎಲ್ಲ ಬರೋರೆಲ್ಲ ಜಾಸ್ತಿ ಮಾತಾಡಲ್ಲ. ಇಲ್ಲ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್ ಅಂತ ಹೇಳ್ತಾರೆ. ಬಟ್ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾದ್ರೆ ಸಿನಿಮಾ ಸೂಪರ್ ಇತ್ತು ಸರ್, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾದ್ರೆ ರಾಧಾ ರಾಧಾ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ತುಮಕೂರ್ಗೆ ಲಾಂಚ್ ಮಾಡ್ಬಿಡ್ತೀವಿ ಸರ್. ರಾಧಾ ರಾಧಾ ಸಾಂಗ್ ಲಾಂಚ್ ಆಗಲಿ. ತುಮಕೂರು, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಖುಷಿ ಆಯ್ತಾ ಹಾಡನ್ನ ನೋಡಿ? Hello Tumkuru, thank you so much for coming. This is the very first time I'm on stage in front of these many people. Tumba khushi aagtade nan song, and it's very close to my heart because Radha Radha, it's all about me in the movie, this song. So tumba khushi aagtide, and ನೀವೆಲ್ಲರೂ ನನ್ನ ಸಾಂಗ್ ನೋಡೋಕ್ಕೆ, ನನ್ನ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಂಟೈರ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್. ವಿಶಮ್ ಸರ್, ಥ್ಯಾಂಕ್ ಯು. ನಮಗೆ ಇದೇ ಥರ ಸಪೋರ್ಟ್ ಮಾಡಿ, ನಾವು ಫಿಲ್ಮ್ನ ಕೂಡ ಎನ್ಕರೇಜ್ ಮಾಡಿ ಆ್ಯಂಡ್ ನೋಡಿ. ನನ್ನದು ಡೆಬ್ಯೂ ಫಿಲ್ಮ್ ಇದು, ಸೊ ಐ ನೀಡ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಫ್ರಮ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇದು ಅವರ ಮೊದಲ ಚಿತ್ರ ಅಂತ ಹೇಳ್ತಿದ್ದಾರೆ. ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾವಿದೀವಿ ಅಂತ ಹೇಳಬೇಕು ತಾನೇ? ನೀವು ಎಲ್ಲರೂ ಕೈ ಎತ್ತಿ ನಾವಿದೀವಿ ಅಂತ ಹೇಳಿ. ಅದು ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಲಾಸ್ಟ್ ಪಿಕ್ಚರ್ ಕೃಷ್ಣ ಪ್ರಣಯ ಸಖಿ ಆಡಿಯೋ ವೈಸ್ ಎಷ್ಟು ಚೆನ್ನಾಗಿದೆನೋ, ದಿಸ್ ಫಿಲಮ್ ಪರ್ಟಿಕ್ಯುಲರ್ಲಿ ಬೃಂದಾ ವಿಹಾರಿ ಮ್ಯೂಸಿಕಲ್ ಆಗಿ ಟೋಟಲ್ 7 ಸಾಂಗ್ಸ್ ಇದೆ. ಅದರಲ್ಲಿ ಇದು 2ನೇ ಸಾಂಗ್. ಎವ್ರಿ ನಂಬರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಫ್ಕೋರ್ಸ್ ಇದು ಈ ಸಾಂಗ್ದು ಫಸ್ಟ್ ಇವೆಂಟ್, ಬಟ್ ಐ ವಾಂಟ್ ಟು ಥ್ಯಾಂಕ್ main 3 persons for this film. First and foremost, my producer Manjunath sir. Without his support and dedication, the main pillar for the film. Thanks Manju sir, without it is not possible, to be honest. It's an open promise for me. And second thing, ಇದು ಮ್ಯೂಸಿಕಲ್ ಈವೆಂಟ್ ಆದ್ದರಿಂದ ಹೇಶಮ್ ಅಬ್ದುಲ್ ವಹಾಬ್ ಅವ್ರ ಸೌಂಡಿಂಗೇ ಟೋಟಲ್ ಒಂದು ಬೇರೆ ಥರ ಇರುತ್ತೆ, ಎಲ್ಲರಿಗೂ ರೀಚ್ ಆಗುತ್ತೆ. ಅದಕ್ಕೆ 2 ಎಕ್ಸಾಂಪಲ್ಸ್. ಆ್ಯಂಡ್
his hard work, commitment is the result for this song. And of course, ಮೂರದು ನಮ್ಮ ಹೀರೋ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಸರ್. ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಒನ್ ಆಫ್ ಹಿಸ್ ಬೆಸ್ಟ್ ವರ್ಕ್. ಸೊ ಇದೇ ಥರ ಪ್ಲೀಸ್ ಸಪೋರ್ಟ್ ಫಾರ್ ಬೃಂದಾ ವಿಹಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು ವೆರಿ Please give a round of applause. ಹದಿನಾರು ಸಾವಿರ ಗೋಪಾಲ ಸ್ತ್ರೀಯರ ಚೆಲುವನ್ನು ಮೀರಿದ ರಾಗಿಗೆ 14 ಲೋಕದ ಮನಸೂರೆ ಮಾಡುತ್ತ ನನಗಾಗಿ ಜಾರಿದ ಕಾರಿಗೆ ಸಂಭಾಷಣೆ ಜೀವನ ದರ್ಶನೆ ಗಣೇಶ್ ಸರ್, ಒಂದೇ ಒಂದು ಸೆಕೆಂಡ್ ದಯವಿಟ್ಟು ಇಲ್ಲಿ ಬರಬೇಕು. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರು ಬರೀ 10 ಸೆಕೆಂಡ್ಸ್ ತಗೊಂಡ್ರು. ಆದ್ರೆ ಇಲ್ಲಿಂದ ಆ ಹಾಟ್ಗೆ ಹೋಗಿ ಅಲ್ಲಿ ಮನೆ ಮಾಡಿ ಪರ್ಮನೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ 20 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದರೆ. ಮೊದಲನೇದಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 20 ಇಯರ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ, ನಿಮಗೆ ನಿಮ್ಮ 20 ವರ್ಷಗಳು ಹೇಗಿತ್ತು ಅನ್ನೋದನ್ನ ತೋರಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ವಿಶೇಷವಾದ ವೀಚಿ ಮೂಲಕ ಎಂಜಾಯ್ ಸರ್. ಕನಸುಗಳು ಹೇಗೆ ಹುಟ್ಟುತ್ತವೆ ಅಂತ ಯಾರೂ ಹೇಳಕ್ಕಾಗಲ್ಲ. ಹಾಗೆ ಹುಟ್ಟಿದ ಕನಸು ನಟ ಯಾವ ಮುಜುಗರ ಇಲ್ಲದಂಗೆ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾವನ್ನ ನೋಡುವಂತ ಒಂದು ಆಕ್ಟಿಂಗ್ ಕೊಟ್ಟಂತ ಆಕ್ಟರ್ ಅಂತ ಅಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು ಇಂದಿಗೆ ಹೆಮ್ಮೆಯಿಂದ ಯಶಸ್ವಿಯಾಗಿ 20 ವರ್ಷಗಳನ್ನ ಪೂರೈಸಿದರೆ. ತುಮಕೂರು ಬರಲಿ ಚಪ್ಪಾಳೆ. ಗಣೇಶ್ ಸರ್ ಹೀರೋ ಆಗಿ, ಎಲ್ಲರ ಸ್ಟಾರ್ ಆಗಿ, ಗೋಲ್ಡನ್ ಸ್ಟಾರ್ ಆಗಿ, ಇವತ್ತಿಗೂ ಕೂಡ ಎಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿ, ನನ್ನ ಗಂಡ ಗಣೇಶ್ ಇರ್ತಾರೆ ಈ ಥರ ಕಣ್ಮುಚ್ಚಿ ಹಿಂಗೆ ನಗದೇ ಇಲ್ಲ ಅಂತ ಇವತ್ತಿಗೂ ಎಷ್ಟೋ ಹುಡುಗಿಯರ ಕನಸಲ್ಲಿ ಕಾಡ್ತೀರಾ. ಒಬ್ಬ ಹೆಮ್ಮೆಯ ತಂದೆಯಾಗಿ, ಜವಾಬ್ದಾರಿಯುತ ನಾಯಕ ನಟನಾಗಿ 20 ವರ್ಷಗಳನ್ನ ಪೂರೈಸಿದರ ಗಣೇಶ್ ಸರ್. ಈ ಗಣೇಶ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಲವ್ ಯು ಟು. ಮೊದಲಿಗೆ ತುಮಕೂರು ನಿಮ್ಮೆಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಪ್ಪತ್ತು ವರ್ಷ ಹೇಗಾಯಿತು ಅಂತಲೇ ಗೊತ್ತಾಗಿಲ್ಲ. ಎಲ್ಲ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇಲ್ಲಿ ನಿಂತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಸಿನಿಮಾ ಬರ್ತಿತ್ತು, ನಾನು ತುಮಕೂರಿಗೆ ಬರ್ತಾನೇ ಇರ್ತಿದ್ದೆ. ನಮ್ಮ ಸಿದ್ಧಗಂಗೆ ಮಠಕ್ಕೆಲ್ಲ ಬಂದು ಹೋಗ್ತಿದ್ದೆ. ನಾನು ಓದಿದ್ದು ನೆಲಮಂಗಲದಲ್ಲಿ. ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಬರೋರು ಹೋಗ್ತಿದ್ದೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ 20 ವರ್ಷದ ಜರ್ನಿ VT ನಮ್ಮ ತುಮಕೂರಲ್ಲಿ ನಿಮಗಳ ಜೊತೆ ಆಚರಿಸ್ತೀನಿ ಅಂತ. ಇದು ಒಂಥರ ಭಾಗ್ಯನೇ ಅಲ್ವಾ ನನಗೆ. ಇದಕ್ಕಿಂತ ಇನ್ನೇನು ಕೇಳ್ಕೊಂಡ್ಲಿ. 20 ವರ್ಷ ಹೇಗೆ ಹೋಯ್ತು ಮ್ಯಾಜಿಕ್ ಅಂದೆ. ಈ ಮ್ಯಾಜಿಕ್ ಮಾಡಿದವರು ನೀವು, ನಿಜವಾದ ಜಾದೂಗಾರರು ನೀವು. ನಾನು ಗೊಂಬೆ ಅಷ್ಟೇ, ನೀವು ಆಡಿಸ್ತೀರಿ, ನಾನು ಆಡ್ತಾ ಇದ್ದೀನಿ ಅಷ್ಟೇ. ನೀವು ನನ್ನ ಪಿಕ್ಚರ್ ನೋಡಿ ಚಪ್ಪಾಳೆ ತಟ್ಟಾಗ ಹೆಚ್ಚೆಚ್ಚು ಪಿಕ್ಚರ್ ಮಾಡ್ತೀನಿ. ಯಾವಾಗ ಪಿಕ್ಚರ್ ಚೆನ್ನಾಗಿಲ್ವೋ ಚೆನ್ನಾಗಿ ಮಾಡಿ ಅಂತ ಹೇಳಿದಿರಿ. ಮನೆ ಮಗನ ಥರ ನೋಡ್ಕೊಂಡಿದ್ದೀರಿ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರ್ಯಾರು ಇದ್ದೀರಿ ಅವರೆಲ್ಲರೂ ನನ್ನನ್ನು, ಇಡೀ ಕರ್ನಾಟಕ ನನ್ನನ್ನು ಮನೆ ಮಗನ ಥರ ನೋಡಿದೆ. ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಇನ್ನೇನು ಹೇಳಲಿ ನಾನು. ಆ ದೇವ್ರು ಯಾವಾಗ 3 ನಮಸ್ಕಾರ ಅಂತ ಹೇಳಿಸೋದು ನಾವು ಗೊತ್ತಿಲ್ಲ. ಕಾಮಿಡಿ ಟೈಮಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಬರ್ತಿದೆ, ಮಧ್ಯದಲ್ಲಿ ನಮಸ್ಕಾರ ನಮಸ್ಕಾರ ಅಂತಿದೆ, ತಿರ್ಗಾ ಕಾರ್ಯಕ್ರಮದ ಕೊನೆಯಲ್ಲೂ ನಮಸ್ಕಾರ 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 ಅಂತ ಹೇಳ್ತಿದೆ. ಅದೆಷ್ಟು ನಮಸ್ಕಾರ ಹೇಳಿದಿನೋ ಗೊತ್ತಿಲ್ಲ. ಮೋಸ್ಟ್ಲಿ ದೇವರು ನನಗೆ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಅಷ್ಟು ನಮಸ್ಕಾರ ಹೇಳಿಸ್ತಾ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ನಮಸ್ಕಾರಕ್ಕೆ ಬೆಲೆ ಸಿಕ್ಕಿದೆ ಅದು. ಸೊ ಎಲ್ಲಿವರೆಗೂ ನಾನು ಚಿತ್ರರಂಗದಲ್ಲಿ ಇರ್ತೀನೋ, ಎಲ್ಲಿವರೆಗೂ ನಿಮ್ಮ ಪ್ರೀತಿ ಪಾತ್ರನಾಗಿರ್ತೀನೋ, ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬರೀ 3 ನಮಸ್ಕಾರ ಅಲ್ಲ, ಕೋಟ್ಯಾಂತರ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ನಾನು ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾ ಮಾಡ್ತೀನಿ, ಹೀರೋ ಆಗಿ ಒಂದಷ್ಟು ಮಾಡ್ತೀನಿ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಬಂದು ನಿಂತ್ಕೋತೀನಿ ಅಂತ.
ಇದು ನನ್ನ ಮನಸ್ಸಿನ ಮಾತು ಹೇಳ್ತಿರೋದು. ಇದೆಲ್ಲ ದೇವರ ಆಶೀರ್ವಾದ ಅಷ್ಟೇ, ನಿಮ್ಗಳ ಆಶೀರ್ವಾದ ಅಷ್ಟೇ. ಸೊ ಅದರಿಂದ ನಿಮ್ಮ ಶಿಳ್ಳೆ ಚಪ್ಪಾಳೆಯಿಂದ ಮಾತ್ರ ಇಲ್ಲಿ ನಿಂತಿದ್ದೀನಿ. ಗಣೇಶವರೇ, ನೀವು ಆ ಥರ ಆ್ಯಕ್ಟ್ ಮಾಡ್ತೀರಿ, ಈ ಥರ ಫೈಟ್ ಮಾಡ್ತೀರಿ, ನಿಮ್ಮ ಸಾಂಗ್ಗಳು ಚೆನ್ನಾಗಿರುತ್ತೆ ಅನ್ನೋ ನೀವು ಹೇಳಿದ್ರಿ, ನೀವು ಕಣ್ಣು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಇಲ್ಲ. ಅದು ಮಾಡಿಸೋದಷ್ಟೇ, ನಾನು ಮಾಡೋದಲ್ಲ. ಸಾಂಗ್ಗಳು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಸಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನನ್ನ ಯಾವುದ್ಯಾವುದು ಸಾಂಗ್ಗಳಿಗೆ ನೀವೆಲ್ಲ ಮೆಚ್ಚಿ ಚಪ್ಪಾಳೆ ಹೊಡೆದಿದ್ದೀರೋ ಅದು ನನಗೆ ಸಲ್ಲಬೇಕಾಗಿರೋದಲ್ಲ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸು ಲಿರಿಸಿಸ್ಟ್ಗಳಿಗೂ ಸೇರಬೇಕಾಗಿರೋದು. ನನ್ನ ಸಿನಿಮಾದ ಆ್ಯಕ್ಟಿಂಗ್ ಏನು ನಿಮಗೆ ಇಷ್ಟ ಆಗಿದೆ ಅದೆಲ್ಲ ನನ್ನ ಡೈರೆಕ್ಟರ್ಸು ರೈಟರ್ಸ್ಗೆ ಸೇರಬೇಕಾಗಿರೋದು. ನನ್ನನ್ನು ನಂಬಿ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹಾಗೂ ತಂತ್ರಜ್ಞರಿಗೂ ಇದೆ ಈ 20 ವರ್ಷದ ಏನು ಗೌರವ ಇದೆ ಇದೆಲ್ಲ ಅವ್ರಿಗೆ ಸಲ್ಲಬೇಕಾಗಿರೋದು. ಸೊ ನಾನಿನ್ನೂ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಹೆಜ್ಜೆ ಮುಂದೆ ಭಾಳ ಇಡೋದಿದೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ನನ್ನ ಬೃಂದ ವಿಹಾರಿ ತಂಡದವರು ಇವತ್ತು ಈ BT ತೋರಿಸಿದ್ರು, ಹಾಗೆ ಶುಭಾಶಯನ ಹೇಳಿದ್ರು ನಿಮ್ಮೆಲ್ಲರ ಮುಂದೆ. ಇದಕ್ಕಿಂತ ನಾನು ಇನ್ನೇನು ಹೆಚ್ಚು ಕೇಳ್ಕೊಳ್ಳಿ ದೇವ್ರ ಹತ್ರ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗಣೇಶ್ ಸರ್, ಈ 20 ಇಯರ್ಸ್ ಆಫ್ ನಿಮ್ಮ ಜರ್ನಿಲಿ ಬಹಳಷ್ಟು ಜನ ನಿಮ್ಮ ಹಿಂದೆ ಶಕ್ತಿಯಾಗಿ ನಿಂತಿರ್ತಾರೆ, ಸಾಕಷ್ಟು ಹಂತಗಳಲ್ಲಿ ನಿಮಗೆ ಸಹಾಯ ಮಾಡಿರ್ತಾರೆ, ಮಾಡದೇ ಇರ್ಬೋದು, ಅಥವಾ ನೀವು ನೆನೆಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಆದರೆ ಈ ವೇದಿಕೆಯಲ್ಲಿ ನಿಂತು 20 ಇಯರ್ಸ್ ಆಫ್ ಜರ್ನಿನ ನೆನೆಸ್ಕೊಂಡಾಗ ನೀವು ನೆನ್ಪು ಮಾಡ್ಕೊಳ್ಳುವಂಥ ಓರ್ವ ವ್ಯಕ್ತಿ ಅಥವಾ ಒಂದು ಕ್ಷಣ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಟ್ರೆ ಯು ಕ್ಯಾನ್ ಶೇರ್. ಉದಯ ಟಿವಿನ ನಾನು ತುಂಬ ನೆನಪಿಸ್ಕೊಳ್ತೀನಿ. ಸೂಪರ್. ನಮಗೆ ಅನ್ನ ಹಾಕದಂಥ ಸಂಸ್ಥೆನ ನಾವು ಯಾವತ್ತೂ ಮರಿಬಾರ್ದು. ಅವತ್ತು ಅನ್ನವನ್ನ ಕಂಡುಕೊಳ್ಳೋದಕ್ಕೆ ಆ ಸಂಸ್ಥೆ ಬಹಳ ಹೆಲ್ಪ್ ಮಾಡಿತು ಅಂತ ಗಣೇಶ್ ಸರ್ ಯಾವಾಗಲೂ ಹೇಳ್ತಾರೆ. ನಾನು ಇವತ್ತು ಹೇಳ್ತೀನಿ, ನಾನು ಕಾಮಿಡಿ ಟೈಮ್ ಅಂತ ನನಗೆ ಪ್ರೋಗ್ರಾಮ್ ಬಂದಾಗ ನಾನು ಹೋಗಲಿಲ್ಲ. ನಾನು ಸಿನಿಮಾ ಮಾಡಬೇಕು, ನನಗೆ ಟೆಲಿವಿಷನ್ ಬೇಡ ಅಂತ ಕೂತಿದ್ದೆ. ನಾನು ಯಾರ್ಯಾರು ಯುವಕರಿದ್ದೀರೋ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಮಾಡಬೇಕು, ನಾನು ಸಿನಿಮಾಲಿ ಕಾಣಿಸ್ಕೋಬೇಕು, ಟೆಲಿವಿಷನ್ ಬೇಡ ಅಂತಿದ್ದೆ. ಆದರೆ ಉದಯ ಟಿ ವಿಯವ್ರು ಕರೆದು ಈ ಕ್ಷಣದಲ್ಲಿ ನಾನು ವಿಜಯ್ ಕುಮಾರ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು, ನಿಮ್ಮ ಹೆಸರು ಇನ್ನೂ ಯಾರಿಗೂ ಗೊತ್ತಿಲ್ಲ ಗಣೇಶ್, ಇದನ್ನು ಮಾಡಿ ನಿಮ್ಮ ಹೆಸರು ಗೊತ್ತಾಗುತ್ತೆ, ಆಮೇಲೆಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ. ಸೊ ನಾನು ಅದನ್ನು ನಂಬಿಕೊಂಡು ನನ್ನ ಶ್ರಮನ ಹಾಕ್ತೆ ಅಷ್ಟೇ. ಸೊ ಜೀವನದಲ್ಲಿ ಸ್ನೇಹಿತರೆ, ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಆ ನಂಬಿಕೆನೇ ಇಲ್ಲಿ ಕರ್ಕೊಂಡ್ಬಂದಿರೋದು ಅಷ್ಟೇ. ಸೊ ಉದಯ ಟಿ ವಿ, ನಮ್ಮ ಕಾಮಿಡಿ ಟೈಮ್, ಹಾಗೆ ನನ್ನ ಪ್ರಥಮ ಚಿತ್ರ ಚೆಲ್ಲಾಟದ ನಿರ್ಮಾಪಕರು, ನಮ್ಮ MD ಶ್ರೀಧರ್ ಅವರು, ನಿರ್ದೇಶಕ, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಉದಯ ಟಿ ವಿಯಲ್ಲಿ ನನಗೆ ಕಾಮಿಡಿ ಟೈಮ್ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಏನಾಗ್ತಿರ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಾನು ಉದಯ ಟಿ ವಿನ ನೆನಪಿಸ್ಕೊಳ್ಳೋಕೆ ಭಾಳ ಭಾಳ ಇಷ್ಟಪಡ್ತೀನಿ. ನಾನು ಒಂದು ವಿಷಯನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗಣೇಶ್ ಸರ್ನ ನಾನು 20 ವರ್ಷಗಳ ಹಿಂದೆನೇ ನೋಡಿದ್ದೆ. ಸರ್, ನಿಮಗೆ ನೆನಪಿದೆ ಆ ಚೆಲ್ಲಾಟ ಸಿನಿಮಾನ ನಾವು ಫಸ್ಟ್ ಟೈಮು ನಾನೇ ನಿಮ್ಮ ಇಂಟರ್ವ್ಯೂ ಮಾಡಿದ್ದೆ ಚೆಲ್ಲಾಟ ಸಿನಿಮಾ ಟೈಮಲ್ಲಿ. ಆಗಿಂದಾನು ಗಣೇಶ್ ಸರ್ ಇವತ್ತಿನವರೆಗೂ ಕೂಡ ಬದಲಾಗದೇ ಇರುವಂತಹ ಒಂದು ವಿಚಾರ ಅಂದರೆ ಹಿ ಈಸ್ ಆಲ್ವೇಸ್ ಅ ಹ್ಯಾಪಿ ಸೋಲ್. ಆಗ ಅವರು ಇನ್ನೂ ಚೆಲ್ಲಾಟ ಮಾಡೋಕ್ಕಿಂತ ಮುಂಚೆ ಕಾಮಿಡಿ ಟೈಮ್ ಮಾಡ್ತಾ ಇದ್ದಾಗಲೂ ಕೂಡ ಹಿ ಹ್ಯಾಡ್ ನೋ ಕಂಪ್ಲೇಂಟ್ಸ್. ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಲೈಫ್ನ ಬಹಳ ಖುಷಿಯಾಗಿ ನೋಡ್ತಿದ್ದಂಥ ಓರ್ವ ವ್ಯಕ್ತಿ ಇವತ್ತಿಗೂ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಜಾಸ್ತಿ ಹೆಮ್ಮೆ, ಜಾಸ್ತಿ ಖುಷಿ, ತಗಲಿಲ್ಲ, ಹಿಗ್ಲಿಲ್ಲ, ಏನಿಲ್ಲ, ಒಂದೇ ಸಮ ಜೀವನವನ್ನು ನೋಡುವಂಥ ಪ್ಯೂರೆಸ್ಟ್ ಹ್ಯಾಪಿ ಸೋಲ್ ಇವತ್ತು ಗಣೇಶ್ ಸರ್ ಅವ್ರು ನಿಂತಿದ್ದಾರೆ. ಸೊ ಹ್ಯಾಪಿ ಟು ಸಿ ದಟ್ ಸರ್. ಥ್ಯಾಂಕ್ ಯು. ನಾನು ಏನು ಯೋಚನೆ ಮಾಡ್ತೀನಿ ಯಾವಾಗ ಅಂದರೆ, ದೇವ್ರು ನಿಮ್ಗೆ ಇಷ್ಟು ಕೊಟ್ಟಾಗ, ಇಷ್ಟು ಖುಷಿ ಕೊಟ್ಟಾಗ, ಇಷ್ಟು ಸ್ಟಾರ್ಡಮ್ಮು, ನಿಮ್ಮನ್ನು ಪ್ರೀತಿಸೋ ಇಷ್ಟು ಜನ ಕೊಟ್ಟಾಗ ಅಲ್ಲಿ ಇಲ್ಲಿ ಸ್ವಲ್ಪ ಹಂಗೂ ಹಿಂಗೂ ಆಗುತ್ತೆ. ಸೊ ಇದು ತಗೋತೀರಾ ಅದು ಬೇಡ ಅನ್ನೋಕ್ಕಾಗಲ್ಲ, ಅದು ತಗೋಬೇಕು, ಇದು ಇರಬೇಕು, ಅವಾಗಲೇ ಜೀವನ ಚೆನ್ನಾಗಿರೋದು ಅಂತ. ಎಸ್ ಜೀವನ ಚೆನ್ನಾಗಿರ್ಬೇಕು. ಓಕೆ, ಈ ಜೀವನದಲ್ಲಿ ಮರೆ ಹಚ್ತಾ ಇದ್ದೆ ನಾನು ಅವಾಗಿಂದ ನೋಡ್ತಾ ಇದ್ದೆ. ಏನ್ ಸರ್ ಅದು ಸಿಂಬಲ್ ನಿಮ್ಮ ಶರ್ಟ್ ಮೇಲೆ? ಇದು ನನ್ನ ಆಟೋಗ್ರಾಫಲ್ಲಿರೋ ಇಂಗ್ಲೀಷ್ G, ಕನ್ನಡ ಗ, ಹಾಗೆ ಗಣಪತಿ ಸೊಂಡ್ಲು ಗಣೇಶ್ ಅಂತ. ಸೊ ನಮ್ಮ ಡಿಸೈನರ್ಸು ಇದೊಂದು ಬ್ರ್ಯಾಂಡ್ ಮಾಡಿಕೊಟ್ರು. ಸೊ ಇನ್ಮೇಲೆ ಇದೇ ತರ ಶರ್ಟ್ಸ್ ಎಲ್ಲ ಹಾಕೊಂಡು ತಿರ್ಗಬೇಕು ಅಂತ. ಅರೆ ಲವ್ಲಿ. ನಮ್ಮ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಒಂದು ಬ್ರ್ಯಾಂಡು, ಅವ್ರಿಗೆ ಒಂದು ಬ್ರ್ಯಾಂಡ್ ನ ಶರ್ಟು, ಅದರಲ್ಲಿ ಅವ್ರದೇ ಸಹಿ. ಅಭಿಮಾನಿಗಳು ಕೂಡ ಇದನ್ನೆಲ್ಲ ಹಾಕೋಬಹುದು ಸರ್ ನಿಮ್ಮ ಶರ್ಟ್ಗಳನ್ನೆಲ್ಲ. ನೋಡ್ಬೇಕೀಗ ಹೆಂಗ ಪ್ಲಾನ್ ಅಂತ ಸರ್. ಸದ್ಯದಲ್ಲಿ ಅದೆಲ್ಲ ನೀವು ಮಾಡಬೇಕು. ಈಗ ಕಮರ್ಷಿಯಲ್ ಬಂದ್ಬಿಟ್ವಿ ನಾವು. ಓಕೆ ಗಣೇಶ್ ಸರ್, ಲಾಸ್ಟ್ ಕ್ವೆಶನ್. ಓಕೆನಾ, ಬೃಂದಾ ವಿಹಾರಿ ಚಿತ್ರದ 2ನೇ ಹಾಡನ್ನ ಲಾಂಚ್ ಮಾಡಿದ್ವಿ. ಒಂದು ಲಾಸ್ಟ್ ಕ್ವೆಶನ್. 20 ಇಯರ್ಸ್ ನೆನ್ಸ್ಕೊಂಡು ಗಣೇಶ್ ಸರ್ಗೆ 4 ಸಾಲ ಯಾವ್ದಾದ್ರು ಹಾಡು ಹಾಡಬೇಕು ಅಂತಂದ್ರೆ ಯಾವ ಹಾಡನ್ನ ಹಾಡ್ತೀರಾ? ವಿ ನೋ ದಟ್ ಯು ಆರ್ ಅ ವಂಡರ್ಫುಲ್ ಸಿಂಗರ್, ನಿಮಗೆ ಸಿಂಗಿಂಗ್ ಅಂದ್ರೆ ಬಹಳ ಇಷ್ಟ.
ನನಗೆ ಆ ಥರ ಆ ಸಾಂಗು ಈ ಸಾಂಗು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಯಾವ 4 ಸಾಂಗ್ ಇಷ್ಟನೋ ಅದೇ ಸಾಂಗ್ ನನಗೂ ಇಷ್ಟ. ಸರಿ, ಒಂದು 4 ಲೈನ್ ಹಾಡಿ ಸರ್. ಎನಿ ಆಫ್ ಯರ್ ಫೇವ್ರೆಟ್ ಸಾಂಗ್. ಹಾ, ಮುಂಗಾರು ಮಳೆ ಅಂತ ಸರ್. ನಿಮ್ಗೆ ಯಾವ ಫೇವ್ರೇಟು? ಆಯ್ತು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಈಗೇನು ಅನಿಸ್ತಾ ಇದೆ ಗೊತ್ತಾ ನನಗೆ? ಅನಿಸುತ್ತಿದೆ ಯಾಕೋ ಇಂದು ನೀವೆಲ್ಲ ನನ್ನವರೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವರೆಂದು. ಆಹಾ ಎಂಥ ಮಧುರ ಯೋಚನೆ, ಇರಲಿ ನಿಮ್ಮ ಪ್ರೀತಿ ಹೀಗೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು ವೆರಿ ಮಚ್. ಸರ್ ಮಂಜುನಾಥ್ ಸರ್ ಸ್ವಲ್ಪ ಮುಂದೆ. ಇವತ್ತು ನೀವು ಬೃಂದಾ ವಿಹಾರಿ ಚಿತ್ರದ ರಾಧಾ ರಾಧಾ ಹಾಡನ್ನ ಕೇಳಿದ್ರಿ. ಹೇಶಮ್ ಸರ್ ಅವರ ಸಂಗೀತ ನಿರ್ದೇಶನ, ಗಣೇಶ್ ಸರ್ ಹಾಗೂ ದೇವಿಕಾ ಭಟ್ ಅವರು ಕಾಣಿಸ್ಕೊಂಡಂತ ಈ ಹಾಡು. ಶ್ರೀಯುತ ನಾಗೇಂದ್ರ ಪ್ರಸಾದ್ ಸರ್ ಅವರು ಈ ಹಾಡಿನ ಸಾಹಿತ್ಯವನ್ನ ಬರೆದಿದ್ದಾರೆ. ಬೃಂದಾ ವಿಹಾರಿ ಚಿತ್ರದ ಎಲ್ಲ ಹಾಡುಗಳನ್ನ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ನೀವೆಲ್ಲರೂ ಕೇಳಬಹುದು. ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ಬೃಂದಾ ವಿಹಾರಿ ಚಿತ್ರದ ಅದ್ಭುತ ಹಾಡುಗಳನ್ನ ಕೇಳುವಂತ ಅವಕಾಶ ನೀವೆಲ್ರಿಗೂ. ಮತ್ತೊಮ್ಮೆ 20 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದಂತಹ ಗಣೇಶ್ ಅವ್ರಿಗೆ ನಮ್ಮ ಬೃಂದಾ ವಿಹಾರಿ ಚಿತ್ರತಂಡದ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಇದರ ಜೊತೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ರಾಜೀವ್ ವೆಂಟ್ಸ್ ಹಾಗೆ ಕಲ್ಪತರು ವೇದಿಕೆಯವ್ರಿಗೆ ತುಂಬಾ ಧನ್ಯವಾದಗಳು. ರಾಧಾ ರಾಧಾ ಸಾಂಗು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಹೇಶಮ್ ಅವರು. ಜೋರಾಗಿ ಚಪ್ಪಾಳೆ ನಮ್ಮ ಹೇಶಮ್ ಅವರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ, ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು. ಅದ್ಭುತವಾದ ಒಂದು ಬರವಣಿಗೆ, ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ ನಮ್ಮ ಹೋಲ್ ಪೂರ್ತಿ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಸಾಂಗನ್ನು ಪದೇ ಕೇಳಿ ಆಶೀರ್ವಾದ ಮಾಡಿ ನಮ್ಮ ಇಡೀ ತಂಡಕ್ಕೆ. ಅನು ಥ್ಯಾಂಕ್ ಯು ವೆರಿ ಮಚ್ ಅನುಶ್ರೀ.